ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ನೀವು ಎಲ್ಲರೂ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಿಗೆ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಯಾಕಂದ್ರೆ 2 ವಾರಗಳ ನಂತರ ಕಿಚ್ಚ ಸುದೀಪ್ ಶನಿವಾರದ ಪಂಚಾಯತಿ ನಡೆಸಲಿದ್ದಾರೆ. ಈ ಒಂದು ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚ ಯಾರಿಗೆ ಲೂಗಿತಾರೆ, ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀರಿ ಅಂತಾನೂ ಗೊತ್ತು. ಇರಲಿ, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಬಹುದು ಮತ್ತು ಯಾವ ಕಾರಣಕ್ಕೆ ಎಲಿಮಿನೇಟ್ ಆಗಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ನಾಮಿನೇಟ್ ಮಾಡುವ ಅವಕಾಶ ಇದ್ದರೂ ಯಾರು ನಾಮಿನೇಟ್ ಆಗಬೇಕು ಮತ್ತು ಯಾರು ಸೇವ್ ಆಗಬೇಕು ಎನ್ನುವ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಕ್ಯಾಪ್ಟನ್ ಗಿಲ್ಲಿಗೆ ಬಿಗ್ ಬಾಸ್ ನೀಡಿದ್ದರು. ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲು ಗಿಲ್ಲಿಯ ಕೃಪೆಯಿಂದ 5 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಆ 5 ಸ್ಪರ್ಧಿಗಳು ಯಾರೆಂದರೆ ಅಶ್ವಿನಿ, ಧ್ರುವಂತ್, ರಾಶಿಕಾ, ಸ್ಪಂದನ ಮತ್ತು ಧನುಷ್. ವೀಕ್ಷಕರ ಅಭಿಪ್ರಾಯದಂತೆ ಮತ್ತು ಮನೆಯ ಸ್ಪರ್ಧಿಗಳ ಅಭಿಪ್ರಾಯದಂತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಎಲಿಮಿನೇಟ್ ಆಗುತ್ತಾರೆ ಅಂತ ಅಂದುಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಮೊದಲನೇ ವಾರದಿಂದ ಇಲ್ಲಿ ತನಕ ಬಿಗ್ ಬಾಸ್ ಮನೆಗೆ ಸ್ಪಂದನ ಕಾಂಟ್ರಿಬ್ಯೂಷನ್ ಕೊಟ್ಟಿರುವುದು ಕಮ್ಮಿ ಇದೆ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದರೆ. ಆದರೆ ವೋಟಿಂಗ್ ಪ್ರಕಾರ ಎಲಿಮಿನೇಟ್ ಮಾಡುವುದಾದರೆ ಈ ವಾರ ಸ್ಪಂದನ ಸೇವ್ ಆಗುತ್ತಾಳೆ. ಯಾಕಂದರೆ ಈ ವಾರ ಸ್ಪಂದನೆಗೆ ಉಳಿದ ಕೆಲವು ಸ್ಪರ್ಧಿಗಳಿಗಿಂತ ಹೆಚ್ಚು ವೋಟ್ಗಳು ಬಿದ್ದಿವೆ. ಅದಕ್ಕೆ ಮುಖ್ಯ ಕಾರಣ ಗಿಲ್ಲಿ ಮತ್ತು ಕಾವ್ಯನ ಅಭಿಮಾನಿಗಳು. ಓವರ್ ಆಲ್ ಪರ್ಫಾರ್ಮೆನ್ಸ್ ಗಮನಿಸಿ ಎಲಿಮಿನೇಟ್ ಮಾಡುವುದಾದರೆ ಸ್ಪಂದನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ. ವೋಟಿಂಗ್ ಪ್ರಕಾರ ಮಾಡುವುದಾದರೆ ಈ ವಾರ ರಾಶಿಕಾ ಅಥವಾ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುತ್ತಾರೆ. ರಾಶಿಕಾ ಕೇವಲ ಟಾಸ್ಕ್ ಬಿಟ್ರೆ ಅವಳು ಕೂಡ ಯಾವುದೇ ರೀತಿಯಲ್ಲಿ ಮನೆಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ. ಸೂರಜ್ ಎಲಿಮಿನೇಟ್ ಆದ ನಂತರ ಈ ವಾರ ಉಳಿದಿರುವ ಸ್ಪರ್ಧಿಗಳ ಜೊತೆ ಬೆರೆಯುತ್ತಿದ್ದಾಳೆ. ಒಂದು ವೇಳೆ ಸೂರಜ್ ಇದ್ದಿದ್ದರೆ ಅವನ ಜೊತೆಯಲ್ಲಿ ಇರುತ್ತಿದ್ದಳು. ಇನ್ನು ಧ್ರುವಂತ್ ಬಗ್ಗೆ ಹೇಳುವುದಾದರೆ ಈ ವಾರ ಕಮ್ಮಿ ವೋಟಿಂಗ್ ಬಿದ್ದಿದೆ, ಆದರೆ ಬಿಗ್ ಬಾಸ್ಗೆ ಕಾಂಟೆಂಟ್ ಕೊಡ್ತಿದ್ದಾನೆ. ಹಾಗಾಗಿ ಧ್ರುವಂತ್ ಈ ವಾರ ಎಲಿಮಿನೇಟ್ ಆಗುವುದು ಡೌಟ್ ಇದೆ. ಅಶ್ವಿನಿ ಮತ್ತು ಧನುಷ್ ಸೇವ್ ಆಗುತ್ತಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ನನ್ನ ಪ್ರಕಾರ ವೋಟಿಂಗ್ ಗಮನದಲ್ಲಿ ಇಟ್ಟುಕೊಂಡು ಎಲಿಮಿನೇಟ್ ಮಾಡುವುದಾದರೆ ಈ ವಾರ ಧ್ರುವಂತ್ ಅಥವಾ ರಾಶಿಕಾ ಬಿಗ್ ಬಾಸ್ ಮನೆಗೆ ಗುಡ್ ಬೈ ಹೇಳಬೇಕಾಗುತ್ತದೆ. ನಿಮ್ಮ ಪ್ರಕಾರ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.